ಇದಕ್ಕೊಂದೇ ಒಂದು ಮೆಡಿಸನ್ ಇರೋದು, ಅದು ಮೆಡಿಕಲ್ ಶಾಪಲ್ಲಿ ಎಲ್ಲೂ ಸಿಗೋ ಅಂತದ್ದಲ್ಲ. ಏನು ಔಷಧಿ ಡಾಕ್ಟರ್? ತಾಯಿ ಹಾಲು. ತಾಯಿ ಹಾಲ್ಗಿಂತ ಶ್ರೇಷ್ಠವಾದ ಯಾವುದೂ ಇಲ್ಲ, ಔಷಧಿನೂ ಇಲ್ಲ. 6 ತಿಂಗಳು ಮಾತ್ರ ತಾಯಿ ಹಾಲನ್ನ ಕೊಡ್ಬೇಕು ಅನ್ನೋದು ಮುಟ್ಟಾಳ್ತನ. 2 ವರ್ಷದವರೆಗೂ ಮಗುಗೆ ತಾಯಿ ಹಾಲು ಅವಶ್ಯಕತೆ ಇರುತ್ತೆ. ತುಂಬಾ ಹೆಣ್ಮಕ್ಳು ಹಾಲು ಕೊಟ್ರೆ ಸೌಂದರ್ಯ ಹೋಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಅದರಿಂದಾಗಿ ಮಕ್ಳಿಗಿಂತ ತಾಯಂದ್ರಿಗೇನೆ ತುಂಬಾ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಕೆಲವ್ರಿಗೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಆ ಥರ ಎಲ್ಲ ತೊಂದರೆ ಬರೋದಕ್ಕೆಲ್ಲ ತಾಯಿ ಮಕ್ಳಿಗೆ ಸರಿಯಾಗಿ ಹಾಲು ಕೊಡದೇ ಇರೋದೇ ಕಾರಣ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿದೆ ಹೇಳಿ? ನಾನು ಈ ತರ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬಿಡಿ. ಹಸು ಕೂಡ ತನ್ನ ಕರುಗ್ ಬೇಕಾಗಿರೋ ಹಾಲ್ನ ಸ್ಟಾಕ್ ಇಟ್ಕೊಂಡೇನೆ ಮಿಕ್ಕಿದನ್ನ ಮನುಷ್ಯರು ಕೊಡೋದು. ತಾಯಿ ಹಾಲು ಕೊಡೋದ್ರಿಂದ ತಾಯಿ ಮಗು ಇಬ್ರು ಚೆನ್ನಾಗೇ ಇರ್ತಾರೆ. ಇವಾಗ ಮಗುಗೆ ನನ್ನ ಟ್ರೀಟ್ಮೆಂಟ್ಗಿಂತ ನಿಮ್ಮ ಆರೈಕೆನೆ ತುಂಬಾ ಮುಖ್ಯ. ಹಾಗಾಗಿ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಅಮ್ಮ, ನಿಮ್ಮ ಆರೋಗ್ಯ ಹೇಗಿದೆ ಇವಾಗ? ಪರವಾಗಿಲ್ಲ ಡಾಕ್ಟರ್. ಏನು ತೊಂದರೆ ಇಲ್ಲ ಅಲ್ಲ? ಇಲ್ಲ. ಒಳ್ಳೇದಾಯ್ತು. ನಾನಿನ್ ಬರ್ತೀನಮ್ಮ. ತರುಣ್, ನಾನಿನ್ ಬರ್ತೀನಪ್ಪ. ಸರಿ ಸರಿ. ಬಾಯ್. ಡಾಕ್ಟರ್ ಹೇಳಿ ಹೋಗಿದ್ದನ್ನ ನಾನು ಅವತ್ತೇ ಹೇಳಿದ್ದೆ. ಬಾಟಲ್ ಹಾಲು ಕುಡಿಸ್ತಿದ್ದೆಲ್ಲ, ಇವಾಗ ನೋಡ್ದ್ಯಾ ಅವನೆಷ್ಟು ಸ್ವರ್ಗಾಗಿದ್ದಾನೆ ಅಂತ? ಈಗ ಅರ್ಥ ಆಯ್ತಾ? ಅತ್ಗೆ, ನಿಮ್ ಸೊಸೆಗೆ ಮಗುಗಿಂತ ಅವಳ ಸೌಂದರ್ಯನೇ ಮುಖ್ಯ. ಅವಳ ಸೌಂದರ್ಯ ಕಡಿಮೆ ಆಗ್ಬಿಟ್ರೆ ಎಲ್ಲಿ ತರುಣ್ ಅವಳನ್ನ ಬಿಟ್ಟು ಹೋಗ್ಬಿಡ್ತಾನೋ ಅಂತ ಭಯ ಅವಳಿಗೆ. ಅಕ್ಕ, ಭಾರತಿ ಎದೆ ಹಾಲು ಕುಡ್ಸಿಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತು? ಅವಳ ಮೇಲೆ ಯಾವಾಗ್ಲೂ ಏನಾದ್ರೂ ಹೇಳೋದು ನಿಮ್ಗೆ ಕೆಲಸ ಆಗ್ಬಿಟ್ಟಿದೆ. ಮಗುಗೆ ತಾಯಿ ಹಾಲು ಸಾಕಾಗ್ಲಿಲ್ಲ ಅಂದ್ರೆ ಹಾಲು ಕುಡ್ಸಕ್ಕಾಗೋದಿಲ್ಲ. ಅದು ಗೊತ್ತಿಲ್ವಾ ನಿಮ್ಗೆ? ಭಾರತಿ ಸಿಟಿಲ್ ಬೆಳ್ದಿರೋ ಹುಡುಗಿ. ಅದನ್ ಬಿಟ್ಟು ಹಳ್ಳಿಲಿ ನಮ್ ಜೊತೆ ಬಂದಿದ್ದಾಳೆ ಅಂದ್ರೆ ಅವಳು ಒಳ್ಳೆ ಮನ್ಸನ್ನ ನೀವ್ ಅರ್ಥ ಮಾಡ್ಕೋಬೇಕು. ನಾವೆಲ್ರೂ ಅವಳಿಗೆ ಬರೀ ಸ್ವಂತದವರು, ಆದ್ರೆ ಈ ಮಗು ಅವಳ ರಕ್ತ. ಈ ಮನೆಯಲ್ಲಿ ಎಲ್ರೂ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋಳು ಭಾರತಿ. ಸುಮ್ನೆ ಏನಾದ್ರೂ ಹೇಳ್ಬೇಕು ಅಂತ ಹೇಳ್ಬೇಡಿ. ನಾನ್ ಹೇಳೋದು ಅವಳಿಗೆ ಅರ್ಥ ಆಗುತ್ತೋ ಇಲ್ವೋ, ನಿಮ್ಮೆಲ್ಲರಿಗೂ ಹಿಂಸೆ ಆಗುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಭಾರತಿ, ಮಗುನ ಹೆತ್ರೆ ಮಾತ್ರ ಸಾಕಾಗಲ್ಲ, ಬೆಳೆಸೋದು ಗೊತ್ತಿರ್ಬೇಕು. ನಾನು ಸೇಟು ಹತ್ರ ಕೇಳಿ ನೋಡ್ದೆ ಮಾವ. ಇದನ್ನೇ ಹೇಳ್ತಾ ಇರು. ಇಲ್ಲ ಮಾವ, ನೀವು ಅವನ ಜೊತೆ ಒಂದ್ಸರಿ ಫೋನ್ ಮಾಡಿ ಮಾತಾಡಿದ್ರೆ ಒಳ್ಳೇದು. ಮಾವ, ಸೇಠ್ಜಿನೇ ಫೋನ್ ಮಾಡಿದ್ರು. ಸೇಟು, ಹಲೋ ಸೇಟು, ನಾನು ಎಷ್ಟು ಸಲ ಫೋನ್ ಮಾಡಿದೆ? ಸೇಟು, ನಾನು ಹೇಳೋದು ಸ್ವಲ್ಪ ಕೇಳಿ ಸೇಟು ಅವ್ರೆ. ಎಷ್ಟು ಫೈನಾನ್ಸ್ ಬೇಕು, ಎಷ್ಟು ಕೋಟಿ ಬೇಕು ಅಂತ ಎಷ್ಟು ಸಲ ಫೋನ್ ಮಾಡಿ ನನ್ನನ್ನು ಕೇಳಿದ್ದೀರಾ? ಆದ್ರೆ ಈಗ ಸೆಟ್ಜಿ ಆಫ್ಟರ್ ಆಲ್ 5 ಕೋಟಿಗೆ ನನ್ನ ನಂಬಲ್ವಾ? ಏನ್ ಸೆಟ್ಜಿ ಇದು? ಎಲ್ಲದಕ್ಕೂ ಭಾರತಿ ಸೈನ್ ಬೇಕು, ಭಾರತಿ ನಾಮಿನೇಷನ್ ಬೇಕು ಅಂತ ಕೇಳಿದ್ರೆ ಹೇಗ್ ಸೆಟ್ಜಿ? ಸೆಟ್ಜಿ ಅವಳ ಹೆಸರಲ್ಲಿರೋ ಎಲ್ಲ ಕಂಪ್ನಿಗಳನ್ನೂ ನಾನು ಒಬ್ನೇ ನೋಡ್ಕೋತಾ ಇರೋದು. ಯೋ, ಇನ್ನು ನಿಂಗೆ ಹೆಂಗೆ ಹೇಳಿ? ಯೋ, ಫೋನ್ ಇಡಯ್ಯ. ಮಾವ, ಇವನೊಬ್ನಾದ್ರೂ ನಮ್ಗೆ ಸ್ವಲ್ಪ ಮರ್ಯಾದೆ ಕೊಡ್ತಿದ್ದ, ಈಗ ಅದು ಹೋಯ್ತು. ಲೇ, ಭಾರತಿ ಯಾವಾಗ ಹೋದ್ಲೋ ಆವಾಗಲೇ ಎಲ್ಲ ಹೊರಟೋಯ್ತು. ಅವಳ ವಿಷಯದಲ್ಲಿ ನಾನು ಸ್ವಲ್ಪ ಅವಸರ ಮಾಡಿಬಿಟ್ಟೆ. ಅವಳಿಗೆ ಬಾವಿ ತೋಡ್ಬೇಕಾಗಿದ್ದು ನಾನು ನನ್ನ ಬಾವಿ ನಾನೇ ತೋಡ್ಕೊಂಡಿದ್ದೀನಿ. ಅದೇ ನಾನು ಮಾಡಿ ತಪ್ಪು. ಅಧಿಕಾರ, ಅಂತಸ್ತು, ಮರ್ಯಾದೆ ಎಲ್ಲ ನನ್ನ ಕಣ್ ಮುಂದೆನೆ ಮಣ್ಪಾಲಾಗಿ ಕೊಚ್ಕೊಂಡು ಹೊರಟೋಯ್ತು. ಭಾರತಿ ಒಬ್ಳು ಗೊಂಬೆ, ಅವಳನ್ನ ಆಡ್ಸೋಕಿ ನನ್ನ ಹತ್ರ ಇರುತ್ತೆ ಅನ್ಕೊಂಡೆ. ಭಾರತಿ ಅನ್ನೋ ಹೆಸರಿಂದಾನೆ ನಾನು ಎಲ್ಲೂ ಹೋಗದೆ ಇರೋ ರೀತಿ ಕಟ್ಟಾಕ್ಬಿಡ್ತಲ್ಲೋ. ಪೂರ್ಣನೂ ನನ್ನ ಲೈಫಲ್ಲಿ ಬರ್ದೇ ಇದ್ದಿದ್ರೆ
ಈ ಹರಿದ್ವಾರ ಪೂರ್ತಿ ನನ್ನ ಕೈಲಿರ್ತಾ ಇತ್ತು. ಆದ್ರೆ ಈಗ ನಿಂತ್ಕೊಂಡಿರೋ ಜಾಗನೂ ನಮ್ದಲ್ಲ ಕಣೋ. ಛೇ, ಮಾವ, ಈ ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಪೂರ್ಣ ಜೀವಂತವಾಗಿದ್ದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಭಾರತಿ ಖಂಡಿತ ಜೀವಂತವಾಗಿದ್ದಾಳೆ. ನಮ್ಮ ಹುಡುಗರನ್ನ ನಂಬಿ ನಾವು ವೆಯ್ಟ್ ಮಾಡೋದು ವೇಸ್ಟು ಮಾವ. ನಾನು ಹೇಳೋದನ್ನ ಸ್ವಲ್ಪ ಕೇಳಿದ್ರೆ ನಾವು ಬೇಗ ಭಾರತಿನ ಹುಡುಕ್ಬೋದು. ಮಾವ, ನನಗೆ ಗೊತ್ತಿರೋ ಸೈಕ್ಲೋನ್ ಡಿಟೆಕ್ಟಿವ್ ಏಜೆನ್ಸಿ ಅಂತ ಒಂದು ಏಜೆನ್ಸಿ ಇದೆ. ಸಮುದ್ರದಲ್ಲಿ ಹೊಡೆದಾಕಿದ್ರು ಕೂಡ ಬೇಗ ಕಂಡುಹಿಡಿಯೋದ್ರಲ್ಲಿ ಒಂದು ಒಳ್ಳೆ ಇಂಟೆಲಿಜೆಂಟ್ ಏಜೆನ್ಸಿ. ಒಂದ್ಸಲ ಟ್ರೈ ಮಾಡೋಣ ಮಾವ. 10 ದಿನದಲ್ಲೇ ಭಾರತಿನ ಹುಡುಕಿ ನಮ್ಮ ಮುಂದೆ ತಂದು ನಿಲ್ಲಿಸ್ತಾರೆ ಮಾವ. ಲೇ ಮುಠಾಳ, ಭಾರತಿ ಮನೇಲಿಲ್ಲ, ಕಾಣೆಯಾಗಿದ್ದಾಳೆ ಅಂತ ಇಷ್ಟು ದಿನ ಬಿಟ್ಟು ಈಗ ಹೇಳಿದ್ರೆ ಸುಮ್ಮನೆ ಬಿಡೋದಿಲ್ಲ, ಕಂಬಿ ಎಣಿಸ್ಬೇಕಾಗುತ್ತೆ. ಭಾರತಿ ಜೀವಂತವಾಗಿದ್ದಾಳೆ ಅಂತ ಇಲ್ಲಿರೋ ಎಲ್ಲರ ಕಿವಿಗೂ ಹೂ ಇಟ್ಟಿದ್ದೀವಿ. ಅವಳು ಕಾಣ್ತಿಲ್ಲ ಅಂತ ಬಾಯ್ಬಿಟ್ರೆ ಆಮೇಲೆ ನಾವು ಕಾಣ್ದಂಗೆ ಹೋಗ್ತೀವಿ. ನಮ್ಮ ಹತ್ರ ಇರೋ ದುಡ್ಡು ಖಾಲಿ ಆಗೋದ್ರೊಳಗೆ ಭಾರತಿ ಮೂಮೆಂಟ್ಸ್ನ ಹುಡುಕ್ಬೇಕು. ಇಲ್ಲ ನಮ್ಮ ಹರಿದ್ವಾರಲ್ಲಿ ಭಿಕ್ಷೆ ಎತ್ತಬೇಕು. ಏಯ್ ಎತ್ತೋ, ಸೇಟು ಇರ್ಬೇಕು ನೋಡೋ. ಇಲ್ಲ ಮಾವ, ಅದು ಫೋನ್ ಎತ್ತಿ ಸಾಯೋ. ಲೈ ಕೊಡೋ ಇಲ್ಲಿ. ಹಲೋ ಶಂಕರ್ ಪಾಟೀಲ್, ಭಾರತಿ ಜೀವಂತ ಏನ್ ಹೇಳ್ತಿದ್ಯಾ? ಭಾರತಿ ಜೀವಂತವಾಗಿದ್ದಾಳ? ಎಲ್ಲಿ? ಗೊತ್ತಾಗ್ಬೇಕಂದ್ರೆ ಅಯ್ಯೋ, ನೀನ್ ಯಾರು? ಹೇಳ್ತೀನಿ. ಲೇ ಕಾರ್ ಎತ್ತೋ, ಭಾರತಿ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ. ಹಲೋ ಮಿಸ್ಟರ್ ಶಂಕರ್ ಪಾಟೀಲ್ ಅವರೇ, ನೈಸ್ ಟು ಮೀಟ್ ಯು. ಭಾರತಿಯಲ್ಲಿ ನಿಮ್ಮಿಬ್ಬರಿಗೂ ಅವಳ ಬಗ್ಗೆ ಏನ್ ಗೊತ್ತು? ಭಾರತಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೇನೆ ನಮಗೂ ಗೊತ್ತಿರೋದು. ಇವಾಗ ಅವ್ರು ಎಲ್ಲಿದ್ದಾರೆ? ಹೇಯ್, ಕೊಟ್ಟ ಅಂದ್ರೆ ಏನು ಆಟ ಆಡ್ತಿದ್ದೀರಾ? ಭಾರತಿ ಎಲ್ಲಿದ್ದಾಳೆ ಅಂತ ಹೇಳ್ತೀನಿ ಅಂತ ಇಲ್ಲಿ ಕರೆದ್ಬಿಟ್ಟು ಈಗ ಭಾರತಿ ಎಲ್ಲಿ ಅಂತ ನನ್ನೇ ಕೇಳ್ತಿದ್ದೀರಾ? ಲೈ, ಭಾರತಿ ಎಲ್ಲೋ? ಏನ್ ತೆಗಿತಿದೀಯ? ಮಿಸ್ಟರ್ ಶಂಕರ್ ಪಾಟೀಲ್ ಅವರೇ, ನಾನು ಕ್ರೈಮ್ ಬ್ರಾಂಚ್ ಹೆಡ್ ಆಫೀಸರ್ ಮತ್ತಿವರು ಅಸಿಸ್ಟೆಂಟ್ ಕಮಿಷನರ್. ಹರಿದ್ವಾರಲ್ಲಿ ಕನ್ನಡ ಬರೋ ಫ್ಯಾಮಿಲೀಸ್ ಇರೋದ್ರಿಂದ ಕನ್ನಡ ಬರೋ ನಮ್ಗೆ ಈ ಕೇಸ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಯಾಕೆ ಮಿಸ್ಟರ್ ಶಂಕರ್ ಪಾಟೀಲ್ ಅವರೇ ಮಾತಾಡಿ. ಸೈಲೆಂಟ್ ಆಗಿರೋದು ಸಾಧಾರಣ ವ್ಯಕ್ತಿಗಳಿಗೆ ಸಹಜ, ಆದ್ರೆ ನೀವು ಆಗಲ್ವಲ್ಲ. ಸಾರಿ ಸರ್, ನಾನು ಸ್ವಲ್ಪ ತಪ್ಪಾಗಿ ನಡ್ಕೊಂಡೆ. ನೀವ್ಯಾಕೆ ಭಾರತಿ ನಮ್ ಜೊತೆ ಇದ್ದಾಳೆ ಅಂತ ಸುಳ್ಳು ಹೇಳಿದ್ರಿ? ನಮ್ಮ ಆಫೀಸಿಗೆ ಬಂದು ಕೇಳ್ಬೋದು ತಾನೆ? ಇಲ್ಲ ನಿಮ್ಮ ಆಫೀಸ್ಗೆ ನನ್ನೇ ಕರಿಬೋದಿತ್ತಲ್ಲ. ಈ ತರ ರಹಸ್ಯವಾಗಿ ಗೋಡನಿ ಕರೆದ್ರೆ ಏನ್ ಸರ್ ಅರ್ಥ? ಮಿಸ್ಟರ್ ಶಂಕರ್ ಪಾಟೀಲ್ ಅವರೇ, ಸಾಧಾರಣ ಮನುಷ್ಯರಿಗೆ ಹೋಲ್ಸಿದ್ರೆ ನಮ್ ಕೆಲ್ಸ ಬೇರೆ ರೀತಿ ಇರೋದ್ರಿಂದಾನೇ ನಾವೀ ಕೆಲ್ಸದಲ್ಲಿರೋದು. ಇದು ಕ್ರಿಟಿಕಲ್ ಕೇಸ್. ನಾವು ಮೀಟ್ ಮಾಡೋದು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತಾನೆ ಈ ತರ ಜಾಗದಲ್ಲಿ ನಾವು ಮೀಟ್ ಮಾಡ್ಬೇಕಾಗ್ ಬಂತಷ್ಟೇ. ಭಾರತಿ ಹೆಣ್ಮಗ್ಳು, ಅದು ಅಲ್ದಲೆ ಹರಿದ್ವಾರಲ್ಲಿ ಬಿಗ್ ಶಾಟ್ ಅವರು. 6 ತಿಂಗಳಿಂದ ಹರಿದ್ವಾರಲ್ಲಿ ಕಾಣಿಸ್ತಾನೆ ಇಲ್ಲ. ಅವರು ಫಾರಿನ್ಗೆ ಹೋಗಿದ್ರು ಕೂಡ ಅವರ ಪಾಸ್ಪೋರ್ಟು, ವೀಸಾ ಇದ್ಯಾವುದು ನೋಟಿಫೈ ಆಗಿಲ್ಲ. ಅಂದ್ರೆ ಭಾರತೀಯಲ್ಲಿ
ಹೇಗ್ ಕಾಣೆ ಆದ್ರು ಅವರು? ಭಾರತಿ ಅವರ ಚಿಕ್ಕಪ್ಪ, ಗಾರ್ಡಿಯನ್ ಎಲ್ಲ ನೀವೇ ತಾನೇ? ನಿಮಗ್ ಗೊತ್ತಿಲ್ದಲೆ ಭಾರತಿ ಕಾಣೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಸರ್, ಇಲ್ಲ. ಭಾರತಿ ನನ್ನ ಅಣ್ಣನ ಮಗಳಲ್ಲ, ನನ್ನ ಮಗಳು. ಅವಳು ಚಿಕ್ಕ ವಯಸ್ಸಲ್ಲೇ ಅವಳ ಅಪ್ಪ ಅಮ್ಮ ತೀರ್ಕೊಂಡಾಗ ನನ್ನ ನೋಡಿ ಅಪ್ಪ ಎಲ್ಲಿ ಅಂತ ಕೇಳಿದಾಗ ನಾನೇ ನಿಮ್ಮ ಅಪ್ಪ ಅಂತ ಹೇಳಿ ಪ್ರೀತಿಯಿಂದ ಬೆಳೆಸ್ದೆ ಸರ್. ನನ್ನ ಕುಟುಂಬನ ಬೆಂಗಳೂರಲ್ಲಿ ಬಿಟ್ಟು ನನ್ನ ಹೆಂಡತಿ ಮಕ್ಕಳನ್ನು ನೋಡ್ದಲೇನೆ ಭಾರತಿ ಸಣ್ಣ ಮುಖದಲ್ಲಿದ್ದ ನೋವನ್ನ ನೋಡಿ ಸಂತೋಷ ಪಡಿಸೋದಿಕ್ಕೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ನಿಮಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ನನ್ನ ಮಗಳೇ ಬದುಕು ಅಂದ್ಕೊಂಡು ಬದುಕಿದ್ ನನಗೆ ಅವಳೇನು ಹೇಳ್ದೆ ಹೋಗಿದ್ದು ನನಗೆ ತಡ್ಕೊಳ್ಳೋಕ್ಕೆ ಮನ್ಸಿಗೆ ಕಷ್ಟ ಆಗ್ತಿದೆ ಸರ್. ಸರ್, ನನ್ನ ಮಗಳು ಕಾಣ್ತಿಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ನನ್ನ ಮನಸ್ಸು ಖಂಡಿತ ಒಪ್ತಿಲ್ಲ ಸರ್. ಅವಳನ್ನು ಪ್ರೀತಿಯಿಂದ ಬೆಳೆಸಿದ್ ನಾನು ಅವಳಿಗೆ ಹೀಗಾಗ್ಲಿ ಅಂತ ಯಾವತ್ತೂ ಬಯಸಿಲ್ಲ. ಯಾರಿಗೂ ಗೊತ್ತಾಗದೆ ಒಂದು ಮೂಲೆಯಲ್ಲಿ ನಾನು ಅವಳನ್ನ ಹುಡುಕ್ತಾ ಇದ್ದೀನಿ ಸರ್. ಮಿಸ್ಟರ್ ಶಂಕರ್ ಪಾಟೀಲ್, ಭಾರತಿ ವಿಷಯದಲ್ಲಿ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ ಸರ್, ಅವಳಿಗಾಗದೇ ಇರೋರು ಯಾರೂ ಇರಲಿಲ್ಲ. ಪ್ರೀತಿ, ಪ್ರೇಮ, ದಾನ, ಧರ್ಮ, ಕರುಣೆ ಇದನ್ ಬಿಟ್ರೆ ನಾನು ಅವಳಿಗೆ ಬೇರೆ ಏನು ಹೇಳ್ಕೊಟ್ಟೇ ಇಲ್ಲ ಸರ್. ಆ ರೀತಿ ಬೆಳೆದವಳು ಭಾರತಿ. ಓಡೋಗಾಟಾಡೋದು ಕೂಡ ಅವಳಿಗೆ ಗೊತ್ತಿಲ್ಲ ಸರ್. ಒಬ್ರಿಗೆ ನೋವಾದ್ರೆ ಪಾಪ ಅಂತ ಹೇಳ್ತಿದ್ಲು ಸರ್. ಓಡಾಡ್ಕೊಂಡು ಆಟ ಆಡೋದೆಲ್ಲ ಭಾರತಿಗೆ ಇಷ್ಟ ಆಗಲ್ಲ ಅಂದ್ಮೇಲೆ ಅವಳನ್ನ ಓಡಾಡ್ಸ್ಕೊಂಡು ಹೋಗಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರು ಯಾರು? ಏನೋ ಇದು ಗೊತ್ತಿಲ್ಲ ಮಾವ. ಏನ್ ಸರ್? ನೋಡಿ, ಇವರೆಲ್ಲ ಭಾರತಿ ಅವ್ರಿಗೂ ಈ ಗುಂಪವ್ರಿಗೂ ಏನ್ ಸಂಬಂಧ ಹೇಳಿ? ಭಾರತೀಯವ್ರಿಗೆ ಗೊತ್ತಿಲ್ದಾಗೆ ಅವ್ರ ಹಿಂದೆನೆ ಯಾರೋ ಕತ್ತಿ ಮಸೀತಾ ಇದ್ದಾರೆ ಅನ್ಸುತ್ತೆ. ಮತ್ತೆ ಇದೆಲ್ಲ ಪ್ಲಾನ್ ಮಾಡಿರೋನು ಯಾವ ಕಾರಣಕ್ಕೆ ಇವ್ಳನ್ನ ಕೊಲ್ಲಕ್ ನೋಡ್ತಿದ್ದಾನೆ? ಗೊತ್ತಿಲ್ಲ ಮಾವ. ಅವ್ರ ಆಸ್ತಿ ಮೇಲ್ ಕಣ್ಣ ಇಲ್ಲ ಅವಳ ಮೇಲೆ ಕಣ್ಣ? ಸರ್, ಸ್ಟಾಪ್ ಇಟ್ ಸರ್. ಭಾರತಿ ಬಗ್ಗೆ ಇನ್ನೊಂದು ತಪ್ಪಾಗಿ ಮಾತಾಡಿದ್ರು ನೀವು ಪೊಲೀಸ್ ಆಫೀಸರ್ ಅಂತೂ ನೋಡೋದಿಲ್ಲ. ಮಾವ, ಟೆನ್ಷನ್ ತಗೋಬೇಡಿ. ಸಾರಿ ಸರ್, ಸಾರಿ ಸರ್, ಸಾರಿ ಸರ್, ಸಾರಿ. ಭಾರತಿ ಕಾಲೇಜಲ್ಲಿ ಓದುವಾಗ ಪೂರ್ಣ ಅನ್ನೋನ ಲವ್ ಮಾಡಿದ್ಲು. ಅವನು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ ಸರ್. ಭಾರತಿ ಆಸೆ ಪಟ್ಟಿದ್ದಾಳನ್ನೋ ಒಂದೇ ಕಾರಣಕ್ಕೆ ಅವಳು ಇಷ್ಟಪಟ್ಟ ಹಾಗೆ ಅವನ ಜೊತೆ ಅವಳು ಮದುವೆ ಮಾಡಿದೆ. ಇಬ್ರು ಕೂಡ ಸಂತೋಷವಾಗೇ ಇದ್ರು. ಆದರೆ ಪೂರ್ಣ ಅವಾಗವಾಗ ನನ್ನ ಹತ್ರ ದುಡ್ಡು ಕೇಳ್ತಿದ್ರು. 500, 5,000, 5 ಲಕ್ಷ, ಕೋಟಿವರೆಗೂ ಅವನು ದುಡ್ಡು ಕೇಳೋದು, ನಾನು ಲೆಕ್ಕ ಕೇಳೋದು. ಅವನಿಗೂ ನನಗೂ ಸಣ್ಣ ಮನಸ್ತಾಪ ಇತ್ತು. ಇದನ್ನ ಸ್ವಲ್ಪ ದಿನ ಭಾರತಿಗೆ ಹೇಳ್ದೇ ಇದ್ದೆ. ಕಷ್ಟಪಟ್ಟಿದ್ದ ಹಣ ವ್ಯರ್ಥ ಆಗಬಾರ್ದು ಅಂತ ಹೇಳ್ದೇ ಇರೋಕೆ ಮನ್ಸಾಗ್ಲಿಲ್ಲ ಸರ್. ಈ ವಿಷಯಕ್ಕೆ ಭಾರತಿ ಪೂರ್ಣಂಗ್ ಬೈದಿದ್ಲು. ಇದರಿಂದ ಭಾರತಿಗೂ ಪೂರ್ಣಂಗೂ ಆಗಾಗ ಜಗಳ ಆಗ್ತಿತ್ತು. ಭಾರತಿ ಕಾಣೆ ಆಗೋಕ್ಕೂ 2 ದಿನದ ಮುಂಚೆ ಪೂರ್ಣ ಕೋಪ ಮಾಡ್ಕೊಂಡು ಆಚೆ ಹೋಗಿದ್ದ. ಆಮೇಲೆ ಶಾಪಿಂಗ್ ಹೋಗಿದ್ದ ಭಾರತಿನೂ ವಾಪಸ್ ಬರಲಿಲ್ಲ ಸರ್. ನಾನು ಎಲ್ಲ ಕಡೆನೂ ಹುಡುಕ್ದೆ ಸರ್, ಆದರೆ ಅವಳ ನನ್ನ ಕೈಯಿಂದ ಹುಡುಕಕ್ಕಾಗಲಿಲ್ಲ ಸರ್. ನೀವ್ಯಾಕೆ ಪೊಲೀಸ್ಗೆ ಹೇಳಿಲ್ಲ? ಏನ್ ಸರ್ ನೀವು? ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಗಳು ಕಾಣ್ತಿಲ್ಲ ಅಂತ ಪೊಲೀಸ್ ಹತ್ರ ಹೋದ್ರೆ ಮನೆ ಮರ್ಯಾದೆನೇ ಹೋಗುತ್ತೆ ಅಂತ ಅನ್ಕೋತಾರೆ. ಸೊಸೈಟಿನಲ್ಲಿ ಹೈ ಪೊಸಿಷನಲ್ಲಿ ಇದ್ದೀನಿ ಸರ್ ನಾನು ಹೇಗೆ ಸರ್? ಓಕೆ ಓಕೆ, ಈ ವಿಡಿಯೋನ ಭಾರತಿನ ಅಟ್ಟಿಸ್ಕೊಂಡು ಹೋಗ್ಬೇಕಾದ್ರೆ ಮೊಬೈಲಲ್ಲಿ ತೆಗ್ದಿದ್ದಾರೆ. ಇಷ್ಟು ದಿನ ಬಿಟ್ಟು ಈಗ ವೈರಲ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾಗೆ ಬಂದಾದ್ಮೇಲೆ ಇದು ನಿಮ್ಮನೆ ಸಮಸ್ಯೆ ಅಲ್ಲ. ಇದನ್ನ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಕ್ಕೇಳಿ ಮೇಲಿಂದ ನಮಗೆ ಆರ್ಡರ್ ಬಂದಿದೆ. ನಮಗ್ ನಿಮ್ಮ ಮೇಲೆ ಅನುಮಾನ ಇಲ್ಲ. ನೀವ್ಯಾಕೆ ಪೂರ್ಣನ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ? ಸರ್,
ಪೂರ್ಣನ ಭಾರತಿ ಇಷ್ಟಪಟ್ಟು ಮದ್ವೆ ಆಗಿರುವಾಗ ಭಾರತಿಗೆ ಒಂದು ಮಾತು ತಿಳಿಸ್ದೆ. ಅವಳ ಗಂಡನ ಮೇಲೆ ನಾನು ಹೇಗ್ ಸರ್ ಕಂಪ್ಲೇಂಟ್ ಕೊಡ್ಲಿ? ನೀವ್ ಹೇಳ್ತಿರೋದ್ ನೋಡಿದ್ರೆ ಭಾರತಿ ಅವ್ರ ಹಸ್ಬೆಂಡ್ ಪೂರ್ಣ ಇದ್ರಲ್ಲಿ ಇಂಟರ್ಫಿಯರ್ ಆಗಿದ್ದಾರೆ ಅಂತ ನಿಮ್ಗೆ ಡೌಟ್ ಇದೆಯಾ? ಪೂರ್ಣ ಅವ್ರನ್ನ ಕಂಡಿಡಿದ್ರೆ ಭಾರತಿ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಇವಾಗ ನಮ್ಮ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಟೋಟಲ್ ಆಗಿ ಪೂರ್ಣ ಅವ್ರ ಮೇಲೆ ಇರುತ್ತೆ. ನಮ್ಗೆ ನಿಮ್ ಸಹಾಯ ಬೇಕಾಗುತ್ತೆ. ಹಾಗೆ ನಮ್ಮ ಮೀಟಿಂಗ್ ನ ಸೀಕ್ರೆಟ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಸೊ ಭಾರತಿ ಜೀವಂತವಾಗಿದ್ದಾರಾ ಇಲ್ವಾ ಅನ್ನೋದು ನೋ 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 ಸರ್, ನೋ ಸರ್, ಆ ಥರ ಹೇಳ್ಬೇಡಿ. ಭಾರತಿ ನನಗೆ ಜೀವಂತವಾಗಬೇಕು. ಅವಳಿಗೇನು ಏನೂ ಆಗಿರಲ್ಲ ಸರ್. ಅವಳಿಲ್ಲ ಅಂದ್ರೆ ನಾನು ಬದುಕಿರೋದ್ರಲ್ಲಿ ಅರ್ಥ ಇಲ್ಲ ಸರ್. ಕೂಲ್ ಡೌನ್ ಶಂಕರ್ ಪಾಟೀಲ್ ಅವರೇ, ನಾವ್ ಎಲ್ಲ ಆಂಗಲ್ ಅಲ್ಲೂ ಯೋಚನೆ ಮಾಡ್ತೀವಿ. ನಿಮ್ ಭಾರತಿಯವ್ರನ್ನ ಜೀವಂತವಾಗಿ ನಿಮ್ಗೆ ಒಪ್ಸೋಂತ ಪ್ರಯತ್ನ ನಾವು ಮಾಡ್ತೀವಿ. ಮತ್ತೆ ಭಾರತಿಯವ್ರ ಬಗ್ಗೆ ಏನೇ ಕ್ಲೂ ಸಿಕ್ಕಿದ್ರು ನಮ್ಗೆ ಇನ್ಫಾರ್ಮ್ ಮಾಡಿ. ಸರಿ ಓಕೆ ಸರ್. ಥ್ಯಾಂಕ್ ಯು. ಓಕೆ ಸರ್, ನಾವು ನಾವ್ ಬರ್ತೀವಿ. ಬರ್ತೀವಿ. ಮಾವ, ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಅನುಮಾನ ಶುರುವಾಗಿದೆ ಅನಿಸ್ತಿದೆ. ಅವ್ರು ಮಾಡೋದು ಮೇಲೆ ಸಂದೇಹ ಇಲ್ಲ ಅಂದಿದ್ದು ಸುಳ್ಳು. ಇನ್ಮೇಲೆ ನಾವು ಜಾಗೃತಿಯಾಗಿರ್ಬೇಕು, ಎಚ್ಚರಿಕೆ ಆಗಿರ್ಬೇಕು. ಭಾರತಿ, ತಗೋ ಭಾರತಿ, ಇದೆಲ್ಲ ನಿನ್ಗೇನೆ. ಹೌದಮ್ಮ ಭಾರತಿ, ಇವತ್ತು ಸುಮಂಗಲಿ ಪೂಜೆ. ಮದ್ವೆ ಆಗಿರೋ ಹುಡುಗಿ ತನ್ನ ತಾಳಿ ಗಟ್ಟಿ ಇರ್ಬೇಕು ಅಂತ ವರಲಕ್ಷ್ಮಿನ ಮನ್ಸಲ್ಲಿ ನೆನ್ಸ್ಕೊಂಡು ಪೂಜೆ ಮಾಡಿ ಬೇಡ್ಕೊಂಡ್ರೆ ಸುಮಂಗಲಿ ವರ ಸಿಗತ್ತಂತೆ. ಪೂಜೆಗೆ ಬೇಕಾಗಿರೋದೆಲ್ಲ ಕೆಳಗಡೆ ತಯಾರಾಗ್ತಾ ಇದೆ. ಈ ಒಡವೆ ಎಲ್ಲ ಹಾಕೊಂಡು ಮಹಾಲಕ್ಷ್ಮಿ ತರ ಕೆಳಗಡೆ ಬಾಮ್ಮ. ತಗೋ. ಸೀರೆ ತಗೋತೀನಿ ನಾನು. ಈ ಒಡವೆ ಎಲ್ಲ ಬೇಡಮ್ಮ, ನನಗೆ ಅದಿಷ್ಟ ಆಗಲ್ಲ. ಭಾರತಿ, ಇದು ನಮ್ಮನೆ ಸೊಸೆಗೆ ನಾವು ಕೊಡ್ತಿರೋ ಸೀರೆ, ಬೇಡ ಅಂತ ಹೇಳ್ಬಾರ್ದು. ಹೌದಮ್ಮ, ತರುಣ್ ಮದ್ವೆಗೋಸ್ಕರ ನಾವಿದನ್ನೆಲ್ಲ ಆಸೆಯಿಂದ ತೆಗ್ದಿಟ್ಟಿದ್ವಿ. ಅಷ್ಟರೊಳಗೆ ಅವನೇ ಅವಸರ ಪಟ್ಬಿಟ್ಟ. ಊರವ್ರನ್ನೆಲ್ಲ ಕರೆದು ನಮ್ಮ ಮುಂದೆ ನಡಿಬೇಕಾದ ಮದ್ವೆ ನಮಗೆ ಗೊತ್ತಿಲ್ಲದೆ ಎಲ್ಲೋ ನಡೆದು ಹೋಯ್ತು. ಅತ್ಗೆ, ಹಳೆದೆಲ್ಲ ಯಾಕೆ ನೆನಪಿಸ್ಕೋತೀರಾ? ಭಾರತಿ, ಇದೆಲ್ಲ ನಿನಗೆ ಅಮ್ಮ. ನೀನ್ ಸೀರೆ ಉಟ್ಕೊಂಡು ಒಡವೆ ಹಾಕ್ಕೊಂಡು ಬೇಗ ಕೆಳಗ್ ಬಾ. ನೀನ್ ಬಂದ್ಮೇಲೆ ಪೂಜೆ ಶುರುವಾಗೋದು. ಹೌದು, ತಗೋಮ್ಮ ಭಾರತಿ. ಇದನ್ನೆಲ್ಲ ನಾನು ನಿನಗೆ ಮುಂಚೆನೇ ಕೊಡ್ತಿದ್ದೆ. ನಿಮ್ ಮದ್ವೆ ಮುಹೂರ್ತ ನೋಡ್ದೇನೆ ಆಗೋಯ್ತು. ಅದಕ್ಕೆ ಇದನ್ನೆಲ್ಲ ಈಗ್ಲಾದ್ರೂ ಒಳ್ಳೆ ಮುಹೂರ್ತ ನೋಡಿ ನೀನು ಕೊಡ್ಬೇಕು ಅಂತ ಇಷ್ಟು ದಿನದಿಂದ ಕಾಯ್ತಿದ್ದೆ. ನಿನ್ಗೋಸ್ಕರ ಅಲ್ದೇ ಇದ್ರು ನನ್ಗೋಸ್ಕರನಾದ್ರೂ ನೀನು ಇದನ್ನೆಲ್ಲ ಹಾಕೊಳ್ಳೇಬೇಕು. ತಗೋ. ತಗೊಳ್ಳಮ್ಮ. ಹೇಳ್ತಾ ಇದ್ದೀನಲ್ಲ, ತಗೋ. ಉಟ್ಕೊಂಡ್ ಬೇಗ ಬಾ. ಪೂಜೆಗೆ ಎಲ್ರೂ ಕೆಳಗಡೆ ಕಾಯ್ತಿದ್ದಾರೆ.
ದೀರ್ಘ ಸುಮಂಗಲಿಯಾಗಿರು. ಸರ್ ತಗೊಳ್ಳಿ ಸರ್ ರಿಪೋರ್ಟ್. ನೋಡಿ ಕರೆಕ್ಟಾಗಿ ಮೇಂಟೈನ್ ಮಾಡಿ. ಒಳಗಡೆ ಹೋಗಿ ಬಾಡಿ ಚೆಕ್ ಮಾಡೋಣ. ನೀವು ನೋಡಿ ಯಾರು ಅಂತ ಐಡೆಂಟಿಫೈ ಓಕೆ ಮಾಡಿ. ಸರ್. ಬನ್ನಿ ಸರ್. ದೀರ್ಘ ಸುಮಂಗಲಿಯಾಗಿರು. ತಗೊಳ್ಳಿ. ಫೇಸ್ ತೋರಿಸಿ. ಸರ್ ಎಸ್ ಸರ್. ಇವ್ರು ಹಾಕೊಂಡಿದ್ದ ಡ್ರೆಸ್ ಎಲ್ಲ ಇದೆಯಲ್ಲ? ಇದೆ ಸರ್. ಹೋಗಿ ತಗೊಂಬನ್ನಿ. ಓಕೆ. ಸರಿ, ಮುಖನ ಮುಚ್ಚಿ. ಸರ್ ಇವ್ರ ಮುಖ ನೋಡಿದ್ರಿ ತಾನೆ? ನೋಡ್ದೆ ಸರ್. ನಿಮ್ ರಿಲೇಷನ್ ಏನಾ? ಹೌದು ಸರ್. ಸರ್ ಬೇರೆ ಯಾವ್ದಾದ್ರು ಆಧಾರ ಇದೆಯಾ? ಸರಿ, ಸ್ವಲ್ಪ ವೆಯ್ಟ್ ಮಾಡಿ. ಇವ್ರು ಹಾಕೊಂಡಿದ್ದ ಡ್ರೆಸ್ ನೋಡ್ಬಿಟ್ಟು ಹೇಳಿ. ಸರಿ ಸರ್. ಸರ್ ಕೊಡಿ ಸರ್. ನೋಡಿ, ಇದೇ ಇವ್ರು ಹಾಕೊಂಡಿದ್ದ ಪ್ಯಾಂಟು. ಹೌದು ಮಾವ. ಇದು ಅವ್ರದ್ದೇನಾ ಪ್ಯಾಂಟು? ಇದು ಅವ್ರು ಹಾಕೊಂಡಿದ್ದ ಶರ್ಟು. ಆ ಮಾವ, ಪೂರ್ಣ ಅವತ್ತು ಇದೇ ಶರ್ಟ್ ಹಾಕೊಂಡಿದ್ದು. ಇದು ಪೂರ್ಣದೇ ಶರ್ಟು ಮಾವ. ಹೇಳಿ ಸರ್, ಇವ್ರು ನಿಮ್ಮ ಹಳೆಯ ಪೂರ್ಣನಾ? ಹೌದು ಸರ್, ಪೂರ್ಣನೇ ಸರ್. ಕೊಡಮ್ಮ.
ಈ ಮನೇಲಿರೋರು ಎಲ್ರೂ ನಾನ್ ಸುಮಂಗಲಿ ಆಗಿರ್ಬೇಕು ಅಂತಾನೆ ಈ ಪೂಜೆನ ನನಗೋಸ್ಕರ ಮಾಡ್ತಿದ್ದಾರೆ. ಆದ್ರೆ ನಾನು ನನ್ ಪೂರ್ಣಗಾಗಿ ಬೇಡ್ಕೊತಿದ್ದೀನಿ. ನನ್ ಪೂರ್ಣನ ಆದಷ್ಟು ಬೇಗ ನೋಡ್ಬೇಕು, ಅವನ್ ಜೊತೆ ಬಾಳ್ವೆ ನಡೆಸ್ಬೇಕು. ಅದಕ್ಕೆ ನೀನೇ ದಾರಿ ತೋರಿಸು. ಏನಾಯ್ತು? ಬೇಡ್ಕೊತಿದ್ದೆ. ನೀವು ಕೂತ್ಕೊಳ್ಳಿ. ನೀವೆಲ್ಲರೂ ಈ ಪೂಜೆಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ಭಾರತಿ ಈ ಮನೆಗೆ ಬಂದ್ಮೇಲೆ ನಡೀತಿರೋ ಮೊದಲೇ ವಿಶೇಷ ಪೂಜೆ ಇದು. ಭಾರತಿಗೆ ನಿಮ್ಮೆಲ್ಲರೂ ಆಶೀರ್ವಾದನೂ ಇರಬೇಕು. ಆಯ್ತಮ್ಮ, ಬರ್ತೀವಿ. ಹೋಗಿ ಬನ್ನಿ. ಇವತ್ ನಡ್ತಿರೋ ಸುಮಂಗಲಿ ಪೂಜೆ ನನ್ ಪೂರ್ಣನ ನನಗೆ ವಾಪಸ್ ಕೊಡುತ್ತೆ ಅಂತ ನಂಬಿಕೆ ಬಂದಿದೆ. ನನ್ನ ನೋಡ್ಕೊಂಡು ಖಂಡಿತವಾಗ್ಲು ಪೂರ್ಣ ಬಂದೇ ಬರ್ತಾನೆ. ನನ್ನನ್ನು ಕರ್ಕೊಂಡು ಹರಿದ್ವಾರಕ್ಕೆ ಹೋಗ್ತಾನೆ. ನೀವ್ ನೋಡ್ತೀರಿ ಆದಷ್ಟು ಬೇಗ ಇದ್ ನಡೆಯುತ್ತೋ ಇಲ್ವೋ ಅಂತ. ಭಾರತಿ, ಅಮ್ಮ ಬರ್ತಿದ್ದಾರೆ. ಏನ್ ಭಾರತಿ, ಪೂಜೆ ಮುಗಿದ ತಕ್ಷಣ ನಿನ್ ಗಂಡನ್ ನೋಡಕ್ ಬಂದ್ಬಿಟ್ಯಾ? ಇರಲ್ವಾ ಮತ್ತೆ, ಪೂಜೆ ಮುಗಿದ ತಕ್ಷಣ ಗಂಡನ ಹತ್ರ ಆಶೀರ್ವಾದ ತಗೋಬೇಕು ಅಂತ ಬಂದಿದ್ದಾಳೆ. ಇಲ್ಲೇ ಇರುತ್ತಾ? ಒಂದ್ ಹೆಣ್ಣಿಗೆ ಹೂವು ಕುಂಕುಮ ಇರ್ಬೇಕು ಅಂದ್ರೆ ದೇವ್ರ ಹೊರ ಕೊಟ್ರೆ ಸಾಲಲ್ಲ. ಗಂಡನು ಹೆಂಡತಿಗೆ ಸುಮಂಗಲಿ ಆಗಿರ್ಲಿ ಅಂತ ಹಾರೈಸ್ಬೇಕು. ಅದಕ್ಕೆ ಭಾರತಿ ತರುಣ್ ಹತ್ರ ಆಶೀರ್ವಾದ ತಗೊಳಕ್ಕೆ ಅಂತ ಓಡೋಡ್ ಬಂದ್ಬಿಟ್ಲು ಅಲ್ವಾ ಭಾರತಿ? ಅಣ್ಣ, ಅದ್ಕೆನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೀರಾ. ಆಶೀರ್ವಾದ ಎಲ್ಲ ತಗೋತಿದ್ದೀರಾ ಅಂದ್ರೆ ಅದ್ಗೆ ಸಿಟಿ ಗರ್ಲ್ ಆಗಿದ್ ನಿಮ್ಮನ್ನ ಟ್ರೆಡಿಷನಲ್ ಗರ್ಲ್ ಆಗಿ ಚೇಂಜ್ ಮಾಡಿದಾರ ಅಣ್ಣ. ಭಾರತಿಗೆ ಆಶೀರ್ವಾದ ಮಾಡೋ ಹಕ್ಕು ನನಗಿಲ್ಲ. ಅವಳಿಗೆಲ್ಲ ಒಳ್ಳೇದಾಗಿ ಅವಳ ಗಂಡನ ಜೊತೆ ಬಾಳಿದ್ರೆ ಸಾಕು. ಹೌದು, ಸುಮಂಗಲಿ ಪೂಜೆಗೆ ನಮ್ಮ ಮನೆಗ್ ಬಂದವರೆಲ್ರೂ ನನ್ ಸೊಸೆ ನೋಡಿ ಇಂಗ್ಲಿಷ್ ಹುಡುಗಿಗೆ ಸೀರೆ ಉಡ್ಸಿರೋ ತರ ಪಳಪಳ ಅಂತ ಹೊಳಿತಾ ಇದ್ದಾಳೆ ಅಂತ ಎಲ್ರೂ ಹೇಳ್ತಿದ್ರು.
ಹೌದೌದು, ನನ್ ಫ್ರೆಂಡ್ಸ್ ಕೂಡ ಅತ್ಗೇನ್ ನೋಡಿ ನೀನ್ ಅತ್ಗೇನ್ ಹಂಗೆ ನೋಡ್ತಾ ಇದ್ರೆ ಅವರು ಸಿಟಿ ಹುಡ್ಗಿನೋ ಹಳ್ಳಿ ಹುಡ್ಗಿನೋ ವ್ಯತ್ಯಾಸನೇ ಗೊತ್ತಾಗಲ್ಲ ಅಂತ ಹೇಳ್ತಿದ್ರು. ನೀವ್ ಅಷ್ಟ್ ಚೆನ್ನಾಗಿದ್ದೀರಾ. ನೋಡಿದ್ಯಾ ಅಮ್ಮ, ಭಾರತಿಗೆ ಮೈ ತುಂಬಾ ಒಡವೆ ಹಾಕಿ ಏನೋ ಯಾರ ಮನೆಗೂ ಇಲ್ಲದ ಸೀಮೆಗಿಲ್ಲದ ಸೊಸೆ ಇವ್ರಿಗೆ ಸಿಕ್ಕಿರೋ ತರ ಮೆರೆಸ್ತಾ ಇದಾರೆ. ನಮ್ಮನೇಲಿ ಸುಮಂಗಲಿ ಪೂಜೆ ನಡೀತಿರೋ ತರ ಅನ್ಸ್ತಿಲ್ಲ. ಅವಳಿ ಮನೆಗೆ ಮಹಾರಾಣಿ ಅಂತ ತೋರ್ಸೋದಕ್ಕೇನೆ ಎಲ್ಲ ನಡೆಸ್ತಿರೋ ತರ ಇದೆ. ನೀನ್ ನೋಡಿದ್ರೆ ಸುಮ್ನೆ ನೋಡ್ಕೊಂಡ್ ನಿಂತಿದ್ಯಾ? ಎಲ್ಲಾ ಹೆಂಗಸ್ರ ಕತ್ತಲ್ ತಾಲಿ ಇರೋ ಹಾಗೆ ಅವಳ ಕತ್ತಲ್ಲೂ ತಾಲಿ ಇದೆ. ಅವಳಗ್ ಮಾತ್ರ ಇಷ್ಟು ಸ್ಪೆಷಲ್ ಟ್ರೀಟ್ಮೆಂಟ್ ಯಾಕೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಒಂದಂತೂ ನಿಜ, ತರುಣ್ಗೂ ಈ ಮನೆಗೂ ಗೊತ್ತಾಗ್ದೇ ಇರೋ ಹಾಗೆ ಅವಳು ಏನೋ ಒಂದು ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಅವಳಿಗೆ ಎಷ್ಟೆಲ್ಲ ಆಟ ಆಡಿದ್ರು ಒಂದಲ್ಲ ಒಂದಿನ ಅವಳು ನನ್ನ ಹತ್ರ ಸಿಕ್ಕಾಕೊಳ್ಳೇಬೇಕು. ಅದನ್ ಬೇಗ ಕಂಡು ಹಿಡಿದ್ರೇನೆ ಅವಳ ಗುಟ್ಟು ರಟ್ಟಾಗೋದು. ಅವಾಗ್ಲೇನೆ ಈ ಮನೇಲಿರೋರ್ಗೆ ಅವಳ ಬಣ್ಣ ಏನು ಅಂತ ಗೊತ್ತಾಗೋದು. ಆದಷ್ಟು ಬೇಗ ಅದೇನು ಅಂತ ಕಂಡು ಹಿಡಿದು ನಾನು ಆ ಗುಟ್ನ ರಟ್ ಮಾಡ್ತೀನಿ. ಬೇರೆಯವ್ರ ಕಣ್ ಬೀಳುತ್ತೋ ಇಲ್ವೋ, ನಮ್ ದೃಷ್ಟಿ ಅಂತೂ ಖಂಡಿತ ಆಗತ್ತೆ. ಮೊದ್ಲು ಭಾರತಿಗೆ ದೃಷ್ಟಿ ತೆಗಿಬೇಕು. ಏನಮ್ಮ? ತಲೆ ಸ್ನಾನ ಮಾಡ್ಬೇಕು, ಅದಕ್ಕೆ. ಯಾಕೆ ನಿನ್ ರೂಮಲ್ಲಿ ನೀರ್ ಬರ್ತಿಲ್ವಾ? ಏನಂದ್ರೆ? ಚಿಕ್ಕಮ್ಮ, ನೀರ್ ಬರ್ತಿದೆ, ಆದ್ರೆ ನಾನ್ ದೇವರ ಮನೆಗ್ ಹೋಗೋ ಹಾಗಿಲ್ಲ. ಅದೇ ನಂಗೆ ಸಂಕಟ ಆಗ್ತಿದೆ. ಏನಮ್ಮ ನೀನು ಸಂಸಾರ ಮಾಡಿ ಮಗು ಆದ್ಮೇಲೂ ಏನ್ ಸಂಕಟ ನಿನ್ಗೆ? ನೀನ್ ಈ ಕಾಲದ ಹುಡ್ಗಿರ್ ತರ ಇಲ್ವೇ ಇಲ್ಲ ಭಾರತಿ. ಈಗಿನ ಹುಡ್ಗಿರು ಈ ವಿಷಯ ದೊಡ್ಡದಾಗಿ ತಗೊಳ್ಳೋದೇ ಇಲ್ಲ. ಯಾವಾಗ ನೋಡಿದ್ರು ಆರಾಮಾಗಿರ್ತಾರೆ. ನಾನು ನಿನ್ ಹಾಗೆ ಮದ್ವೆ ಆಗಿ ಮಾವನ್ ಮನೆಗ್ ಹೋದ್ಮೇಲ್ ಕೂಡ 3-4 ದಿನ ನಿಮ್ ಚಿಕ್ಕಪ್ಪನ ಮುಖ ನೋಡಕ್ಕೆ ನಾಚ್ಕೋತಿದ್ದೆ. ಅವ್ರ ಬಟ್ಟೆ ಬರೀನೂ ಮುಟ್ತಿರ್ಲಿಲ್ಲ ನಾನು. ನೀನು ಹಾಗೆ ನನ್ ಥರಾನೇ. ಸರಿ ಬಾ, ಅಲ್ಲಿ ಬಂದು ಸ್ನಾನ ಮಾಡು. ಥ್ಯಾಂಕ್ಸ್ ಚಿಕ್ಕಮ್ಮ. ಏನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಬಾಯಿ ತುಂಬಾ ಕರಿತೀಯ, ಮತ್ತೆ ಈ ಮನೆಗ್ ಸಂಬಂಧನೇ ಇಲ್ದೇ ಇರೋ ಹಾಗೆ ಎಲ್ಲದಕ್ಕೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳ್ತಿರ್ತೀಯ. ನಾನ್ ಚಿಕ್ಕಮ್ಮ ಅಂತ ಕರೀತಿರೋದು ನಂಗೆ ನಿಮ್ ಮೇಲಿರೋ ಪ್ರೀತಿಗೆ. ಥ್ಯಾಂಕ್ಸ್ ಹೇಳಿದ್ದು ನೀವ್ ಹೇಳಿದ ರೀತಿ ಈ ಮನೆಗೆ ಸಂಬಂಧನೇ ಪಡ್ದಿರೋ ನನ್ನ ಮೇಲೆ ಅಕ್ಕರೆ ಮಮತೆಯನ್ನ ತೋರಿಸ್ತಿರೋದಕ್ಕೆ. ಏನಮ್ಮ ಏನ್ ಯೋಚನೆ ಮಾಡ್ತಿದೀಯಾ? ಏನೂ ಇಲ್ಲ ಚಿಕ್ಕಮ್ಮ. ನನಗ್ ಸಿಗದೆ ಇರೋ ಪ್ರೀತಿ ಸಿಕ್ಕಿದೆ ಅಂತ ಸಂತೋಷ. ಆದ್ರೆ ಅದನ್ನ ಮನಸಾರೆ ಅನುಭವ್ಸಕ್ ಆಗ್ತಿಲ್ಲ ಅಂತ ಬೇಜಾರು. ಮನಸಾರೆ ಅನ್ಭವ್ಸಕ್ಕಾಗ್ತಿಲ್ವಾ? ಏನ್ ಹೇಳ್ತಿದ್ಯಾ? ಅಯ್ಯೋ ಚಿಕ್ಕಮ್ಮ, ನಾನ್ ಸಹಜವಾಗಿ ಹೇಳ್ದೆ. ಕೆಲ ದಿನಗಳಿಗೆ ರಜಾ ಹಾಕಿ ಬಂದಿದ್ದೀನಿ. ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಬೆಂಗಳೂರಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕಾ? ನಿನ್ನ ಮನೆ ಬಿಟ್ಟು ಆಚೆ ಕಳ್ಸಿದ್ರೆ ತಾನೇ ಹೋಗ್ತೀಯಾ? ಚಿಕ್ಕಮ್ಮ, ಏನಮ್ಮ? ಮೈಕೈ ತುಂಬಾ ನೋವ್ತಿದೆ, ಸ್ನಾನ ಮಾಡ್ಕೊಂಡ್ ಬರ್ಲಾ? ಸರಿ, ನೀನು ಸ್ನಾನ ಮಾಡಿ ಬಂದು ಮಲ್ಕೋ. ಇವತ್ತು ನಾನ್ ನಿನ್ಗೋಸ್ಕರ ಸ್ಪೆಷಲ್ ಕಷಾಯ ಮಾಡ್ತೀನಿ. ಅನುಪಮ, ಇಂದುಮತಿ, ಭಾನುಮತಿ, ಗಾಯತ್ರಿ ಎಲ್ರಿಗೂ ಇದೇ ಕಷಾಯನೇ ಮಾಡ್ಕೊಡೋದು. ಸರಿ, ನಾನ್ ಹೋಗಿ ಮಾಡ್ಕೊಂಡ್ ಬರ್ತೀನಿ, ನೀನ್ ಸ್ನಾನ ಮಾಡ್ಕೊಂಡ್ ಬಾ. ಹೋಗು. ಲೈ, ಏನೋ ಇದು? ಗೊತ್ತಿಲ್ವೇ? ಏನ್ರಿ ಅಕೌಂಟ್ಸ್ ಇದು?
ನಮ್ಮ ಟೋಟಲ್ ಕಂಪ್ನಿಯ ಎಲ್ಲ ಅಸೈನ್ಮೆಂಟ್ಸ್ ಆಫ್. ಇನ್ವೆಸ್ಟ್ಮೆಂಟ್ಗೆ ಸ್ಯಾಂಕ್ಷನ್ ಆಗಿದೆ, ಎಲ್ಲ ಲೋನ್ಸ್ ರಿಟರ್ನ್ ಆಗಿದೆ. ಮುಂದೆ ಮುಂದೆ ಏನಯ್ಯ ಹೇಳಯ್ಯ, ಏನ್ ಮ್ಯಾನೇಜರ್ ಸರ್ ಹೇಳಿ. ಸರ್ 2 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ. ಲೇಬರರ್ಸ್ ಎಲ್ಲ ಸ್ಟ್ರೈಕ್ ಅನೌನ್ಸ್ ಮಾಡ್ತೀನಿ ಅಂತ ಮಾತಾಡ್ಕೋತಾ ಇದ್ದಾರೆ. ತುಂಬಾ ಕ್ರಿಟಿಕಲ್ ಪೊಸಿಷನ್ ಇದೀವಿ ಸರ್. ಲೋ ತಮ್ಮ, ಸರಿಗೆ 2,000 ರೂಪಾಯಿ ಕೊಡು. ಯಾಕೆ ಸರ್? ಚೆನ್ನಾಗಿ ಊಟ ಮಾಡಿ ಕಂಪನಿನ ಮುಚ್ಚಿಬಿಡಿ. ಇದನ್ನ ಹೇಳೋದಕ್ಕೆ ಬಂದ್ಯಾ? ಇಲ್ಲ ಸರ್, ಭಾರತಿ ಮೇಡಮ್ ಅವ್ರದ್ದು ಒಂದೇ ಒಂದು ಸೈನ್ ಸಾಕು ಸರ್, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಸರ್. ನೀವು ಇದಕ್ಕೆ ಆಕ್ಷನ್ ತಗೊಂಡ್ರೆ ಸಾಕು ಸರ್. ಇಲ್ಲಾಂದ್ರೆ ಏಯ್, ಇಲ್ಲಾಂದ್ರೇನು? ಏನೀಗ ಕಂಪ್ನಿ ಮುಚ್ಚಿಬಿಟ್ಟು ಅವ್ರ ಊರಿಗೆ ಹೋಗ್ತಾರೆ ಅಂತ ಹೇಳ್ತಿದ್ಯಾ? ಹೌದು ತಾನೆ? ಮಾವ, ಒಂದು ಐಡಿಯಾ. ಏನ್ ಐಡಿಯಾ? ನಮ್ಮ ಕಂಪನಿ ಶೇರ್ಸ್ ಇದೆಯಲ್ಲ, ಆ ಅಮೌಂಟ್ನ ನಮ್ಮ ಕಂಪನಿ ಅಮೌಂಟ್ ತಗೊಂಡ್ ಬಂದ್ರೆ ಈ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಲ್ವಾ? ಅದ್ ಹೇಗೆ? ಕಂಪನಿ ಶೇರ್ನ ಅಕೌಂಟಿಗೆ ತಂದ್ಬಿಟ್ರೆ? ತುಂಬಾ ಬುದ್ಧಿವಂತ ನೀನು. ನನ್ ಬಿಟ್ಟು ಹೋದೆ ಅನ್ಕೋ, 5 ಪೈಸನೂ ದುಡಿಯಕ್ಕಾಗಲ್ಲ ನಿನ್ ಕೈಲಿ. ಯಾವುದೇ ಅಕೌಂಟ್ ಮಾರೋದಕ್ಕೂ ಭಾರತಿ ಸೈನ್ ಇಲ್ಲ ಅಂದ್ರೆ ಮ್ಯಾನೇಜರ್, 2 ತಿಂಗಳು ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ದುಡ್ಡಿಗೆ ನಾನು ಏರ್ಪಾಟ್ ಮಾಡ್ತೀನಿ. ಸಾರಿ ಸರ್, ನನ್ನ ಕೈಯಿಂದ ಇದೊಂದು ತಿಂಗಳು ಮಾತ್ರ ಮ್ಯಾನೇಜ್ ಮಾಡ್ಬೋದು. ಇದೇ ತರ ಹೋದ್ರೆ ಆಫೀಸ್ನ ರನ್ ಮಾಡೋದು ತುಂಬಾ ಕಷ್ಟ ಸರ್. ಹೋಗಿ ಬನ್ನಿ ಸರ್. ಬರ್ತೀನಿ ಸರ್. ಲೈ, ನಾವೇನೋ ಮಾಡೋದಕ್ಕೆ ಹೋದ್ರೆ ಇಲ್ಲಿ ಇನ್ನೇನೋ ಆಗ್ತಿದೆಯಲ್ಲೋ. ಕಂಪನಿ ರನ್ ಮಾಡ್ಲಿಲ್ಲ ಅಂದ್ರೆ ನಾವ್ ಎಕನಾಮಿಕಲಿ 1 ಅಡಿ ಕೂಡ ಮುಂದೆ ಹೋಗೋದಕ್ಕಾಗೋದಿಲ್ಲ. ಮಾವ, ಈ ಗೆಸ್ಟ್ ಹೌಸ್ನ ಮಾರಿದ್ರೆ ಒಳ್ಳೆ ದುಡ್ಡು ಬರುತ್ತೆ, ಅದರಿಂದ ನಿಭಾಯಿಸ್ಬೋದಲ್ವಾ? ಸೂಪರ್ ಐಡಿಯಾ ಕಣೋ, ಕೈ ಕೊಡು. ಗೆಸ್ಟ್ ಹೌಸ್ ನಿಮ್ಮ ಅಪ್ಪನ ಹೆಸರಲ್ಲಿದ್ಯಾ? ನಮ್ಮಪ್ಪನ ಹೆಸರಲ್ಲ ಇದೆ, ಭಾರತೀಯವ್ರ ಅಪ್ಪನ ಹೆಸರಲ್ಲಿದೆ. ಲೈ ಮಾವ, ನಾವು ಪ್ಯಾಂಟು ಶರ್ಟ್ ಐರನ್ ಮಾಡೋದಕ್ಕೆ ಮಾತ್ರ ಭಾರತೀಯ ಸೈನ್ ಅವಶ್ಯಕತೆ ಇಲ್ಲ, ಮತ್ತೆ ಎಲ್ಲದಕ್ಕೂ ಭಾರತೀಯ ಸೈನ್ ಇದ್ರೇನೆ ನಡೆಯೋದು. ಅದಕ್ಕೆ ಭಾರತಿ ಬರಬೇಕು.